ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾಫಿಯ ಕಂಪು ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯಲ್ಲಿ ಸಾವಯವ ಕೃಷಿಯ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಚಿಕ್ಕಮಗಳೂರು ತಾಲೂಕು ದೊಡ್ಡಮಾಗರಹಳ್ಳಿಯ ರೂಬಿ ಎಸ್ಟೇಟ್ನ ಕಾಜಿ ತೌಸಿಫ್ ಅಲಿ ಅವರು. ಅಲಿ ಅವ್ರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು ಕಾಫಿಯನ್ನ ಅಂತ ಹೇಳಿ ತಮಗೆ ಯಾಕೆ ಅನ್ನಿಸ್ತು? ಅನೇಕ ಕಾರಣಗಳಿದೆ. ಮೊದಲನೇದಾಗಿ ನಮ್ಮ ತಂದೆಯವರು ಮಾಡಬೇಕಾದ್ರೆ ನಮ್ಮಲ್ಲಿ ಕ್ರಾಪ್ ತುಂಬ ಚೆನ್ನಾಗಿತ್ತು. ಬಂಪರ್ ಕ್ರಾಪ್ ತಗೊಳ್ತಾ ಇದ್ರು. ಎಲ್ಲರೂ ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ಟು ತಂದೆಯರ ಹತ್ರ ಇಂಟ್ರಾಕ್ಟ್ ಮಾಡ್ತಾ ಇದ್ರು. ಕಾರಣ ಏನು ಗೊತ್ತಾಯ್ತಂದ್ರೆ, ಅವರು ಜಾಸ್ತಿ ದನದ ಗೊಬ್ಬರ ಅದೆಲ್ಲ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಅವರು ಆರ್ಗ್ಯಾನಿಕ್ ಅಂತ ಮಾಡ್ತಾ ಇದ್ರು. ಮತ್ತೆ ಗ್ರೀನ್ ರೆವಲ್ಯೂಷನ್ ಬಂದ್ಮೇಲೆ ಫರ್ಟಿಲೈಸರ್ದು ಉಪಯೋಗ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ಅದರಲ್ಲಿ ಡೆಫಿನೆಟ್ಲಿ ಕ್ರಾಪ್ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಅದೇ ತರ ಜಾಸ್ತಿ ಗೊಬ್ಬರ ಹಾಕಿದ್ರೆ ಜಾಸ್ತಿ ಕ್ರಾಪ್ ಬರ್ಬೋದು ಅಂತ ಎಲ್ಲರೂ ಜಾಸ್ತಿ ಬೆಳಕೆಯನ್ನು ಮಾಡಲಿಕ್ಕೆ ಶುರು ಆಯ್ತು. ಆಮೇಲೆ ಇತ್ತೀಚೆಗೆ ನಮ್ಮ ಜನರೇಷನ್ ಅಲ್ಲಿ ನೋಡ್ಬೇಕಾದ್ರೆ, ಮೊದಲೇ ನಮ್ಮ ತಂದೆಯರು ಅಷ್ಟು ಪಡೀತಾ ಇದ್ರಲ್ಲ ಕ್ರಾಪ್, ಈಗ ಇಲ್ಲ. ಅದೇ ಒಂದು ಯೋಚನೆ ಮಾಡಿದೆ, ಯಾಕೆ ಈ ತರ ಇದೆ ಅಂತ. ಎಲ್ಲರೂ ನಮ್ಗೆ ಹೇಳ್ತಾ ಇದ್ರು, ನಿಮ್ಮ ತಂದೆಯವರು ಅಷ್ಟೊಂದು ಕೆಲಸ ಮಾಡ್ತಾ ಇದ್ರು, ಇವರು ಏನು ಮಾಡ್ತಾ ಇಲ್ಲ, ತೋಟ ನೋಡ್ತಾ ಇಲ್ಲ ಅಂತ. ಆಮೇಲೆ ನೋಡಿದ್ರೆ ಅದು ಒಂದು ಪೀರಿಯಡ್ ಇರುತ್ತೆ, ಪೀಕ್ಗೆ ಹೋಗಿ ಕ್ರಾಪ್ ಡಿಕ್ಲೈನ್ ಆಗಕ್ಕೆ ಶುರು ಖಂಡಿತ ಅದು ನೇಚರ್ ಸೈಕಲ್ ಅದು. ಆಮೇಲೆ ಅದು ನೋಡದೆ ಈ ತರ ಕ್ರಾಪ್ ಕಮ್ಮಿ ಆಗ್ತಾ ಇದೆ. ಅನೇಕರು ನಮ್ಮ ಅಕ್ಕಪಕ್ಕನು ಹೇಳ್ತಾ ಇದ್ರು, ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ ಪ್ಲಾಂಟರ್ಸು ಹೇಳ್ತಾ ಇದ್ರು, ಏನ್ರಿ ನಮ್ಮ ತಂದೆಯವರು ನಾನು ಇಷ್ಟು ಮೊದಲೇ ಕುಯ್ತಾ ಇದ್ದೆ, ಈಗ ಯಾಕಿಲ್ಲ ಅಂತ ಎಲ್ಲ ಯೋಚನೆ ಮಾಡ್ಬೇಕಾದ್ರೆ ಕಾರಣ ಕೆಮಿಕಲ್ಸ್ ಹಾಕಿ ನಾವು ಭೂಮಿ ಫರ್ಟಿಲಿಟಿ ಹಾಳು ಮಾಡ್ಕೊಂಡಿದ್ದೀವಿ. ಮತ್ತೆ ನನಗೆ ಶುರು ಒಂದೇನು ಕೆಮಿಕಲ್ಗೆ ಇಷ್ಟ ಇರಲಿಲ್ಲ. ಎರಡನೇದು ಏನಂದ್ರೆ, ಕೆಮಿಕಲ್ಸ್ ಇಂದ ಎಷ್ಟು ಹಾರ್ಮ್ಫುಲ್ ಎಫೆಕ್ಟ್ಸ್ ಇದೆ ಅಂದ್ರೆ, ನಮ್ಮ ಚರ್ಮಕ್ಕೆ ಬಿದ್ರೆ ಅದು ನಮ್ಮ ಚರ್ಮ ಎಲ್ಲ ರ್ಯಾಷಸ್ ಆಗಿ ಮೇಲೆದು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗ್ತಾ ಇತ್ತು. ಅದೇ ತರ ನಾನು ಕಾರ್ಮಿಕರು ಹ್ಯಾಂಡಲ್ ಮಾಡೋದು ನೋಡಿದ್ರೆ ನನಗೇನು, ಯಾಕೆ ಇವ್ರಿಗೆ ತೊಂದರೆ ಇಷ್ಟು ಕೊಡಬೇಕು, ನಾವು ಯಾಕೆ ನಿಲ್ಲಿಸಬಾರ್ದು ಅಂತ ಸ್ವಲ್ಪ ಗೇನ್ ಮಾಡ್ಕೊಂಡೆ. ಏನ್ ಮಾಡ್ಬೋದು ಅಂದ್ರೆ, ಕೆಲವರು ಆರ್ಗ್ಯಾನಿಕ್ ಅವರು ಮಾಡೋರು ಇದ್ದಾರೆ, ಮತ್ತೆ ನನ್ಕಿಂತ ಜೂನಿಯರ್ಸ್ ಕೆಲವರು ಇದ್ದಾರೆ. ಆವಾಗ ನನ್ಗೆ ಒಂದು ಧೈರ್ಯ ಬಂತು, ನಾನು ಒಬ್ನೇ ಅಲ್ಲ. ಯಾಕಂದ್ರೆ ಎಲ್ಲಾರು ಹೇಳ್ತಾ ಇದ್ರು ನನ್ಗೆ, ಗೊಬ್ಬರ ಬಿಟ್ರೆ ಇವನ್ ಏನ್ ಮಾಡ್ತಾನೆ, ಇವನ್ಗೆ ಬುದ್ಧಿ ಇಲ್ಲ, ಕ್ರಾಪೇ ಆಗಲ್ಲ ಅಂತ. ನಾನು 4-5 ಜನದ ಹೆಸರು ಕೇಳಿದ್ಮೇಲೆ ನನ್ಗೆ ಒಂದು ಧೈರ್ಯ ಬಂತು. ಅವ್ರ ಹತ್ರ ಹೋಗಿ ಡಿಸ್ಕಷನ್ ಮಾಡ್ಬೇಕಾದ್ರೆ, ಇಲ್ಲ ನೀವು ಮಾಡಿ, ಇವತ್ತು ನಿಮ್ಗೆ ಕಷ್ಟ ಆಗ್ಬೋದು, ನಾಳೆ ಒಂದು ಕಾಲ ಬರುತ್ತೆ ಯುರೋಪಿಯನ್ ಕಂಟ್ರೀಸಲ್ಲಿ ಕೆಮಿಕಲ್ ಬ್ಯಾನ್ ಮಾಡ್ತಾ ಇದ್ದಾರೆ, ನಮ್ಮ ಕಾಫಿನೂ ಬ್ಯಾನ್ ಆಗ್ಬೋದು, ಅದು ಒಂದೇ ಸತಿ ಅವರು ಚೇಂಜ್ ಮಾಡಕ್ಕೆ ಹೋದರೆ ಆಗಲ್ಲ, ಕ್ರಾಪ್ ಡಿಕ್ಲೈನ್ ಆಗುತ್ತೆ, ಅದಕ್ಕೆ ರೆಡಿ ಇರಬೇಕು ಅಂತ ಹೇಳಿ ಸಲಹೆ ಕೊಟ್ಟರು. ಈ ಆರ್ಗ್ಯಾನಿಕಲ್ಲಿ ಹೋದ ಮೇಲೆ ನನಗೆ ಏನು ಅನಿಸ್ತಾ ಇದೆ ಅಂದರೆ, ನಮಗೆ ಖರ್ಚು ಕಮ್ಮಿ ಬರ್ತಾ ಇದೆ. ಆ ಗೊಬ್ಬರದ ರೇಟು ನನಗೆ ಒಂದು ಸೀಸನ್ಗೆ 3 ಲಕ್ಷ ರೂಪಾಯಿ ಬೇಕಿತ್ತು. ಈಗ ಒಂದು ಸೀಸನ್ಗೆ ನಾನು 50,000 ರೂಪಾಯಿ ಒಳಗೆ ನಮಗೆ ಖರ್ಚು ಬರ್ತಾ ಇದೆ. ಮತ್ತೆ ಲೇಬರ್ ಚಾರ್ಜಸ್ ಅದು ಹಾಕಬೇಕಾದ್ರೆ ನಮಗೆ ತುಂಬಾ ಕಮ್ಮಿ ಬರ್ತಾ ಇದೆ, ಈಸಿ ಆಗ್ತಾ ಇದೆ. ಬರೀ ಡ್ರಮ್ ಅಲ್ಲಿ ನಾವು ಲಿಕ್ವಿಡ್ ತಗೊಂಡು ಹೋಗಿ ಅಲ್ಲಿ ಗ್ರಾವಿಟಿಯಲ್ಲಿ ಹಾಕಿ ಬರ್ತೀವಿ, ಅದರಲ್ಲಿ ದುಡ್ಡು ಉಳಿತಾ ಇದೆ. ಒಳ್ಳೆಯದು. ಕಾಜಿ ತೌಸಿಫ್ ಅಲಿ ಅವರೇ, ತಾವು ಕಾಫಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಂಡು ಯಶಸ್ಸಾಗಿದ್ದೀರಾ. ಅದರಿಂದ ಏನೇನು ಅನುಕೂಲಗಳು ಆಯಿತು ಅನ್ನುವಂಥದ್ದನ್ನು ಕೂಡ ನಮ್ಮ ಬೆಳೆಗಾರರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.